ಇವತ್ತಿಗೂ ಒಂದು ಯಕ್ಷ ಪ್ರಶ್ನೆ ಸರ್, ಯಾಕೆ ಸೀರಿಯಲಿಂದ ಹೊರಗಡೆ ಬಂದ್ರೆ? ನಾನು ಜಗಳ ಮಾಡಿದ್ದು ಅಥವಾ ವಾದ ಮಾಡಿದ್ದು ಕೂಡ ನನಗೆ ದೊಡ್ಡ ಚೇರ್, ನೀವು ಚಿನ್ನದ ಚೇರ್ ಹಾಕಬೇಕು ಸರ್, ನೀವು ಆಗ್ತಾ ಇಲ್ಲ ಅಂತ ನಾನು ಜಗಳ ಮಾಡಿದ್ದಲ್ಲ. ಸ್ಕ್ರಿಪ್ಟ್ ಚೆನ್ನಾಗಿ ಮಾಡಿ ನಮ್ಮ ಬಗ್ಗೆ ಎಷ್ಟೋ ಜನ ಏನೇನೋ ಮಾತಾಡ್ತಾರೆ. ಇದು ಎದುರುಗಡೆ ನಾನು ಮಾತಾಡಿದ್ದು ನನಗೆ ಎದುರುಗಡೆ ಗೊತ್ತಾಗಿದೆ. ಸರ್, ನಂತರ ಸೂರ್ಯವಂಶದ ಪಾತ್ರ ಇದೆಲ್ಲಕ್ಕೂ ಹೇಗೆ ಜೀವ ತುಂಬಿತು ಸರ್? ಸೀನ್ ಪೇಪರ್ ಇವತ್ತಿಂದ ಏನಿದೆಯೋ, ಮೊನ್ನೆ ಏನು ಮಾಡಿದೆಯೋ ಅದಕ್ಕೂ ಸಂಬಂಧವೇ ಇಲ್ಲ, ತದ್ವಿರುದ್ಧವಾಗಿದೆ, ಲಾಜಿಕ್ಕೇ ಇಲ್ಲ. ಈ ವಿಚಾರಕ್ಕೆ ಬಂದಾಗ ಚಿತ್ರರಂಗ ಕೋಆಪರೇಟ್ ಮಾಡಿಲ್ಲ. ನಮಸ್ಕಾರ ವೀಕ್ಷಕರೇ, ಇವರು ಸ್ಫುರದ್ರೂಪಿ ನಟ, ನಿರ್ದೇಶಕರು, ಬರಹಗಾರರು, ಹಾಡುಗಾರರು, ಸಮಾಜ ಸೇವಕರು. ಕನ್ನಡ, ತೆಲುಗು, ತಮಿಳ್, ಮರಾಠಿ 25ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಸಾಕಷ್ಟು ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ರಾಷ್ಟ್ರಪತಿ ಪ್ರಶಸ್ತಿ ವಿಜೇತರು ಕೂಡ. ಜೊತೆಗೆ ಇದೀಗ ಕಿರುತೆರೆಯಲ್ಲಿ ಅಭಿನಯಿಸಿ ಕರ್ನಾಟಕದ ಹೆಣ್ಣು ಮಕ್ಕಳ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಎವರ್ ಗ್ರೀನ್ ಸ್ಟಾರ್ ಅನಿರುದ್ಧ್ ಜತಕರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ತೆ ಅಮ್ಮ. ನಮಸ್ತೆ ಸರ್, ಹೇಗಿದ್ದೀರಿ? ದೇವರ ಅನುಗ್ರಹ. ಧಾರಾವಾಹಿಗಳಲ್ಲಿ ನಟನೆ ಮಾಡೋದಕ್ಕೆ ನಿಮಗೆ ಪ್ರೇರಣೆ ಏನು ಸರ್? ನಿಜ ಹೇಳ್ಬೇಕು ಅಂತಂದ್ರೆ, ನಾನು ಜೊತೆಲಿ ನಾನು ಮೊಟ್ಟ ಮೊದಲನೇದಾಗಿ ಅವ್ರು ಕೇಳಿದಾಗ ನಾನು ಕ್ಷಮಿಸಿ, ನಾನು ಮಾಡೋಕ್ಕಾಗಲ್ಲ ಅಂತಾನೆ ಹೇಳಿದ್ದೆ ಅವ್ರಿಗೆ. ಎರಡು ಕಾರಣಗಳು ಅದಕ್ಕೆ. ಒಂದು, ನಾನು ಭಾರತೀಯಮ್ಮ ಅವರ ಒಂದು ಸಾಕ್ಷ್ಯಚಿತ್ರ ಏನು ಮಾಡ್ತಾ ಇದ್ದೆ ಅವಾಗ, ಬಾಳೆ ಬಂಗಾರ ಅಂತ. ಸುಮಾರು 3.5 ವರ್ಷ ತೊಗೊಂಡೆ ನಾನು ಅದಕ್ಕೆ. 3.5 ವರ್ಷ ತೊಗೊಂಡೆ. ತುಂಬ ಕೆಲಸ ಇತ್ತು ನನಗದ್ರದ್ದು. ಹಾಗಾಗಿ ಇನ್ನು ಧಾರಾವಾಹಿ ಮಾಡೋಕ್ಕೆ ನನಗೆ ಅದು ಸಮಯನೇ ಇರಲಿಲ್ಲ. ಜೊತೆಗೆ ಎಲ್ಲರೂ ನಾವು ಜನ ಏನು ಮಾತಾಡ್ತಾರೆ ಅಂತಂದರೆ, ಕಿರುಚಿತ್ರ ಅಂದರೆ ಕಿರು ತೆರೆಯಲ್ಲಿ ಬಂದುಬಿಟ್ರೆ ಸಿನಿಮಾಗಳೇ ಸಿಗಲ್ವೇನೋ, ಸಿನಿಮಾಗಳು ಅಂದರೆ ಒಂದು ಸ್ಟೆಪ್ ಡೌನ್ ಅನ್ನೋ ಥರ ನೋಡ್ತಾರೆ ಎಲ್ಲರೂ ಸಾಮಾನ್ಯವಾಗಿ. ಹಾಗಾಗಿ ನನಗೆ ಬೇಡ, ಇದು ಸದ್ಯಕ್ಕಂತೂ ಬೇಡ ಅನ್ನೋದೇ ಒಂದು ಮನೋಭಾವ ಇತ್ತು. ಹಾಗಾಗಿ ನಾನು ದಯವಿಟ್ಟು ಕ್ಷಮಿಸಿ, ನೀವು ಬಂದಿದ್ದೀರಿ. ಯಾಕಂತಂದರೆ ಯಾರೇ ಬಂದರೂ ಕೂಡ ಒಂದು ಅಪ್ರೋಚ್ ಮಾಡಿದಾಗ ಅದು ನಾವು ಅಂದರೆ ಧನ್ಯವಾದಗಳನ್ನು ಸಲ್ಲಿಸ್ಬೇಕು. ಒಂದು ಆಫರ್ ತೊಗೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಮೊಟ್ಟ ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ದಿಸ್ ಆಫರ್ ಅಂತ ಹೇಳಿದೆ. ಆದರೆ ದಯವಿಟ್ಟು ಕ್ಷಮಿಸಿ ಕೂಡ ಅಂತ ಹೇಳಿದೆ, ಕಾರಣಗಳನ್ನು ಹೇಳಿದೆ. ಆದರೆ ಆಮೇಲೆ ವಾಹಿನಿಯಲ್ಲಿ ಚರ್ಚೆ ಆಯಿತು, ಇಲ್ಲ ಅವ್ರು ಬೇಕೇ ಬೇಕು, ಇನ್ನೊಂದ್ಸಲ ಹೋಗಿ ನೀವು ಅಪ್ರೋಚ್ ಮಾಡಿ ಅಂತ ಹೇಳಿದಾಗ ಅವ್ರು ಮತ್ತೆ ಬಂದು ಮತ್ತೆ ಕೇಳ್ಕೊಂಡ್ರು. 2 ಸತಿ ಬರ್ತಿದ್ದಾರೆ ಅಂತಂದ್ಬಿಟ್ಟು, ಸರಿ ನನಗೆ ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದೆ. ಆಗ ಮನೆಯಲ್ಲಿ ನಮ್ಮ ತಾಯಿಯವರು ನೋಡ್ತಾ ಇದ್ರು, ಮರಾಠಿ ಸೀರಿಯಲ್ ನೋಡ್ತಾ ಇದ್ರು. ಅದನ್ನು ತುಂಬ ಚೆನ್ನಾಗಿದೆ, ಆಮೇಲೆ ಅದರಲ್ಲಿ ಹೀರೋನೇ ವಿಲನ್ ಆಗ್ತಾರೆ ಅಂತ ಹೇಳಿದ್ರು. ಆವಾಗ ನನಗದು ತುಂಬ ಇಷ್ಟ ಆಯಿತು. ಯಾಕಂದರೆ ರಂಗಭೂಮಿಯಲ್ಲಿ ನಾನು ವಿಲನ್ ಪಾತ್ರಗಳನ್ನು ಮಾಡಿದ್ದೀನಿ. ಸಿನಿಮಾದಲ್ಲಿ ನನಗೆ ಅವಕಾಶನೇ ಸಿಕ್ಕಿಲ್ಲ ವಿಲನ್ ಪಾತ್ರ. ಚಾಕ್ಲೇಟ್ ಹೀರೋ ಅಂತಂದರೆ ಚಾಕ್ಲೇಟ್ ವಿಲನ್ ಪಾತ್ರ ಸಿಕ್ಕಿರಲಿಲ್ಲ ನನಗೆ. ಇದು ಹೀರೋನೇ ವಿಲನ್ ಆಗ್ತಾರೆ ಅಂದ ತಕ್ಷಣ ನನಗದು ಒಂದು ಕುತೂಹಲ ಇತ್ತು. ಜೊತೆಗೆ ನನ್ನ ಮಗಳು ಕೂಡ, ಆಕೆ ಕೂಡ ಸೇರಿಸಿದ್ರು. ಆಕೆ ಕೂಡ ಹೇಳಿದ್ರು, ಇಲ್ಲ ಮಾಡಿ ಇದನ್ನು ಅಂತಂದು. ಸರಿ ನೋಡೋಣ, ಇದು ಕೂಡ ಪ್ರಯತ್ನ ಮಾಡೋಣ ಅಂತಂದ್ಬಿಟ್ಟು ಅದು ಮಾಡಿದೆ. ಅದು ದೇವರ ಅನುಗ್ರಹ, ಅದು ನಮ್ಮ ಕೈಲಿ ಏನಿರಲ್ಲ ಅಷ್ಟು. ಅದು ಜೊತೆಗೆ ಆ ಒಂದು ಧಾರಾವಾಹಿ ಜೊತೆಯಲ್ಲಿ ಎಷ್ಟು ಸೂಪರ್ ಡೂಪರ್ ಹಿಟ್ ಆಯ್ತು ಅಂತ ಹೇಳಿದ್ರೆ, ಸೊ ಸಿನಿಮಾ ನಾಯಕರ ಅನಿರುದ್ಧ ಅವ್ರಿಗಿಂತೂ ಜೊತೆಯಲ್ಲಿ ನಾಯಕ ಅನಿರುದ್ಧ, ಹರ್ಷವರ್ಧನ್ ಎಲ್ಲ ಕಡೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಇವತ್ತಿಗೂ ಒಂದು ಯಕ್ಷ ಪ್ರಶ್ನೆ ಸರ್, ಯಾಕೆ ಸೀರಿಯಲಿಂದ ಹೊರಗಡೆ ಬಂದ್ರು ಅಂತ. ಏನೇ ಇರ್ಬೋದು ಸರ್, ಆ ಚರ್ಚೆಗಳು ಏನೇ ಇರ್ಬೋದು, ನಮ್ಗೆ ಅದೆಲ್ಲ ಅನಗತ್ಯ ಸರ್. ಸೊ ನಾವು ಜೊತೆಯಲ್ಲಿ ಅಂದ ತಕ್ಷಣ ಅನಿರುದ್ಧ ಸರ್ ಜ್ಞಾಪಕ ಬರುವಂಥದ್ದು. ಸೊ ಏನಾಯ್ತು ಸರ್? ಅದು ಆ ಒಂದು ಸನ್ನಿವೇಶ ಏನಿದೆ ಅಲ್ಲಮ್ಮ, ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಿದ್ದೀನಿ. ಇಲ್ಲಾಂತಂದರೆ ನಾನು ಸಾಮಾನ್ಯವಾಗಿ ಒಂದು ಈ ಥರದ ಒಂದು ವಿಷಯ ಇದ್ದಾಗ, ಅಥವಾ ಏನಾದರೂ ಬೇಸರ ಉಂಟು ಮಾಡುವಂಥ ಒಂದು ಏನಾದರೂ ಸನ್ನಿವೇಶ ನಮ್ಮ ಜೀವನದಲ್ಲಿ ಆದಾಗ, ನಾನು ಅದರಲ್ಲಿ ಜಾಸ್ತಿ ಇರಲ್ಲ. ನಾನು ಮುಂದೆ ಹೋಗ್ತಾ ಇರ್ತೀನಿ. ಆ ಇನ್ಸಿಡೆಂಟ್ ಆದಾಗಲೂ ಕೂಡ ತಕ್ಷಣ ನಾನು ನನ್ನ ಸ್ವಚ್ಛತೆದು ಒಂದು ಪೋಸ್ಟ್ ಕೂಡ ಹಾಕಿದ್ದೆ ನಾನು. ಅದು ಪತ್ರಿಕಾ ಅಂದರೆ ಒಂದು ಮಾಧ್ಯಮ ಗೋಷ್ಠಿಯಲ್ಲೂ ಕೂಡ ನಾನು ಎಲ್ಲ ವಿವರಿಸಿ ಹೇಳಿದ್ದೀನಿ. ಅದು ಕೂಡ ನನಗೆ ಹೇಳೋಕೆ ಇಷ್ಟ ಇರಲಿಲ್ಲ, ಹೇಳಲೇಬೇಕಾದ ಪರಿಸ್ಥಿತಿ ಬಂತು. ನಾನು ಒಂದು ದಿವಸ ತಡೆದೆ ಕೂಡ ಅದನ್ನು. ಆದರೆ
ಅವ್ರುಗಳದನ್ನು ವಾಹಿನಿಯವರು ನಿರ್ಮಾಪಕರು ಅವರೆಲ್ಲರೂ ಅದನ್ನು ಎಲ್ಲ ವಾಹಿನಿಗಳಿಗೆಲ್ಲ ಕಳಿಸ್ಬಿಟ್ಟಿದ್ರು. ಅದನ್ನು ಏನೋ ಒಂದು ದೊಡ್ಡ ಪಟ್ಟಿ ಮಾಡಿ ಕಳಿಸ್ಬಿಟ್ಟಿದ್ರು. ಹಾಗಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇತ್ತು. ನನಗೊಂದು ಮೇಲ್ ಕೂಡ ಕಳಿಸಿದ್ರು. ಕೊನೆಗೆ ಮೇಲ್ ಕಳಿಸಿದ ಮೇಲೆ ನಾನು ಅಲ್ಲಿವರೆಗೂ ನಾನು ಕರೆಗಳನ್ನು ಮಾಡ್ತಾ ಇದ್ದೆ, ಸಂದೇಶಗಳನ್ನು ಕಳಿಸ್ತಾ ಇದ್ದೆ. ಏನೇ ಇದ್ರು ನೇರವಾಗಿ ಕೂತ್ಕೊಂಡು ಮಾತಾಡೋಣ, ಚರ್ಚೆ ಮಾಡೋಣ, ಬಗೆಹರಿಸೋಣ ಅಂತಲೇ ಹೇಳ್ತಾ ಇದ್ದೆ. ಯಾವಾಗ ಮೇಲ್ ಕಳಿಸಿ ಅದನ್ನು ಇಲ್ಲ ಮುಗೀತು ಅನ್ನೋ ಥರದ್ರಲ್ಲಿ ಅವರು ಮೇಲ್ ಕಳಿಸಿದ್ರು, ಆವಾಗ ನಾನು ಅದರ ಸ್ಪಷ್ಟನೆ ಕೊಡಲೇಬೇಕಾದ ಪರಿಸ್ಥಿತಿ ಇತ್ತು. ಆ ಮಾಧ್ಯಮದವರೇ ನಮ್ಮ ಮನೆ ಆಚೆನೇ ನಿಂತ್ಕೊಂಡಿದ್ರು. ಹಾಗಾಗಿ ನಾನು ಸ್ಪಷ್ಟನೆ ಕೊಟ್ಟೆ. ಬೇಜಾರೇನು ಅಂತಂದರೆ ಅಮ್ಮ, ನಾನು ಅವ್ರಿಗೆ ಆ ಮಾಧ್ಯಮ ಅಂದರೆ ಆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ನಾನು ಹೇಳಿದ್ದೆ, ಮನಸ್ತಾಪಗಳು ಆಗೇ ಆಗ್ತವೆ. ಖಂಡಿತ ಸರ್. ಯಾವುದೇ ಕ್ಷೇತ್ರದಲ್ಲೂ, ಯಾವುದೇ ಕೆಲಸದಲ್ಲೂ, ಕಚೇರಿಗಳಲ್ಲೂ, ಎಲ್ಲ ಕಡೆ ಮನೆಯಲ್ಲೂ ಮನಸ್ತಾಪಗಳಾಗ್ತವೆ. ಪ್ರತಿಯೊಂದು ಮನಸ್ತಾಪಕ್ಕೆ ಅದರ ಒಂದು ಪರಿಣಾಮ ಡೈವೋರ್ಸ್ ಆಗಲ್ಲ. ಆ ಥರ ಆಗ್ತಿದ್ದಿದ್ರೆ ಸಂಸಾರವು ಉಳ್ಕೋತಾನೆ ಇರಲಿಲ್ಲ. ಅವ್ರ ಹತ್ರ ಹೋಗಿ ನಾನು ಚರ್ಚೆ ಕೂಡ ಮಾಡಿದ್ದೆ, ನೀವು ಬಂದು ನಿರ್ದೇಶನ ಮಾಡಿ ಅಂತ. ಅವರು ನಿರ್ದೇಶನ ಮಾಡೋಕೆ ಬರ್ತಿರ್ಲಿಲ್ಲ, ಆದರೆ ನಿರ್ದೇಶಕರು ಅಂತ ಅವ್ರ ಹೆಸರು ಇರ್ತಾ ಇತ್ತು. ತುಂಬ ಪ್ರತಿಭಾವಂತರು ಅವರು. ದಯವಿಟ್ಟು ಬಂದು ನಿರ್ದೇಶನ ಮಾಡಿ ಅಂತ ಕೇಳ್ಕೊಂಡಿದ್ದೆ, ಗೋಗರ್ದಿದ್ದೆ ನಾನು. ಇಲ್ಲ ಸರ್, ಇದು ನನಗೊಂದು ಫೇಸ್ ಅಂತ ಹೇಳಿದರು, ಒಂದು ಹಂತ. ಇದರ ಹಿಂದೆ ಒಂದಿಷ್ಟು ಧಾರಾವಾಹಿಗಳನ್ನು ನಾನು ನಿರ್ದೇಶನ ಮಾಡಿದ್ದೆ, ಮುಂದೆ ಕೂಡ ಮಾಡ್ತೀನಿ, ಇದು ಕೂಡ ಒಂದು ಹಂತ. ನಾನು ಹೇಳಿದೆ, ಅದು ನನಗೆ ಗೊತ್ತಿಲ್ಲ ಸರ್, ಆದರೆ ಇದು ಒಂದು ನಿಮಗೆ ಪ್ರಭಾವಳಿ. ಜೊತೆಯಲ್ಲಿ ಧಾರಾವಾಹಿ ನಿರ್ದೇಶಕರು, ನಿರ್ಮಾಪಕರು ಅಂತಂದರೆ ಅದೊಂದು ಪ್ರಭಾವಳಿ. ದಯವಿಟ್ಟು ಬನ್ನಿ ಸರ್ ಕೇಳ್ಕೊಂಡಿದ್ದೆ ನಾನು. ಬಂದು ಅರ್ಧನೇ ಸನ್ನಿವೇಶ ನಿರ್ದೇಶನ ಮಾಡ್ಬಿಟ್ಟು ಹೊಟ್ಟೆ ಹೋದರು. ಒಂದು ಸೀನು ಮಾಡಲಿಲ್ಲ ಅವರು. ನಾನು ಹೇಳಿದ್ದಕ್ಕೆ, ಕೇಳ್ಕೊಂಡಿದ್ದಕ್ಕೆ ಬಂದು ಮಾಡಿ ಹೋದ್ರು. ಅಂದರೆ ಅವರ ಮನೋಭಾವ ಆ ಧಾರಾವಾಹಿ ಬಗ್ಗೆ ಅಷ್ಟೇ ಇತ್ತು, ಒಂದು ಹಂತ ಅಷ್ಟೇ. ಆದರೆ ನನಗೆ ಗೊತ್ತಿತ್ತು, ಯಾಕಂದರೆ ನನಗೆ ಯಶಸ್ಸಿನ ಬೆಲೆ ಗೊತ್ತು ನನಗೆ. ಹಾಗಾಗಿ ನನಗೆ ಗೊತ್ತಿತ್ತು, ಇದು ಯಶಸ್ಸು ಸಿಗೋದೇನಿದೆ ಅಲ್ಲ, ಯಾರಿಂದನೂ ಸಿಗಲ್ಲ, ಅದು ನನ್ನಿಂದ ಅಂತಿರಲ್ಲ. ಅದು ಎಲ್ಲ ತಂಡಗಳು ಅಷ್ಟೇ ಕಷ್ಟಪಡ್ತವೆ, ಶ್ರಮ ಪಡ್ತವೆ. ಯಶಸ್ಸು ಯಾರಿಗೆ ಸಿಗುತ್ತೆ? ನಾನು ಜಗಳ ಮಾಡಿದ್ದು ಅಥವಾ ವಾದ ಮಾಡಿದ್ದು ಕೂಡ ನನಗೆ ದೊಡ್ಡ ಚೇರ್, ನೀವು ಚಿನ್ನದ ಚೇರ್ ಹಾಕಬೇಕು ಸರ್, ನೀವು ಆಗ್ತಾ ಇಲ್ಲ ಅಂತ ನಾನು ಜಗಳ ಮಾಡಿದ್ದಲ್ಲ. ಅಂದರೆ ಅನಿರುದ್ಧ್ಗೆ ನೀವು ದೊಡ್ಡ ಚೇರ್ ಹಾಕಬೇಕು ಅಂತ ನಾನು ಜಗಳ ಮಾಡಿದ್ದಲ್ಲ. ನಾನೇನು ಕೇಳಿದ್ದು, ಸ್ಕ್ರಿಪ್ಟ್ ಚೆನ್ನಾಗಿ ಮಾಡಿ, ಸೀನ್ ಪೇಪರ್ ಇವತ್ತಿಂದ ಏನಿದೆಯೋ, ಮೊನ್ನೆ ಏನು ಮಾಡಿದೆಯೋ ಅದಕ್ಕೂ ಸಂಬಂಧವೇ ಇಲ್ಲ, ತದ್ವಿರುದ್ಧವಾಗಿದೆ, ಲಾಜಿಕ್ಕೇ ಇಲ್ಲ. ಅದನ್ನ ದಯವಿಟ್ಟು ಗಮನಿಸಿ. ಅವರು ಹೇಳೋದು ನನಗೆ ಒಂದೆರಡು ಸಲ ಆ ಥರ ಹೇಳಿದರು, ಸರ್ ಇದು ಸೀರಿಯಲ್ ಸರ್, ಇವತ್ತು ಮಾಡಿರೋ ಸಂಚಿಕೆ ನಾಳೆ ಜನ ಮರ್ತು ಹೋಗ್ತಾರೆ ಸರ್ ಅಂತ. ಎಷ್ಟು ಬೇಜವಾಬ್ದಾರಿಯ ಹೇಳಿಕೆ. ನನಗದು ಅರ್ಥನೇ ಆಗಲ್ಲ. ಅದು ನಾನಂದೆ, ಬೇರೆ ಧಾರಾವಾಹಿಗಳ ಬಗ್ಗೆ ನನಗೆ ಗೊತ್ತಿಲ್ಲ ಸರ್, ಆದರೆ ಜೊತೆಯಲ್ಲಿ ಹಾಗಿಲ್ಲ. ಜೊತೆಯಲ್ಲಿ ಪ್ರತಿಯೊಂದು ಡೈಲಾಗು, ಸನ್ನಿವೇಶ ಎಲ್ರಿಗೂ ಬಾಯಾಟಿದೆ. ನನಗೇ ಇಷ್ಟು ಕಾಣಿಸುತ್ತೆ ಇಲ್ಲಿ ಫ್ಲಾಸ್, ತಪ್ಪುಗಳು. ನಾನು ಸರ್ವಜ್ಞ ಅಲ್ಲ, ನನಗೇ ಇಷ್ಟು ಕಾಣಿಸುತ್ತೆ ಅಂತಂದರೆ ಜನಗಳಿಗೆ ಅಷ್ಟಾದರೂ ಒಂದಿಷ್ಟು ತಪ್ಪುಗಳು ಆಗ್ತವೆ. ಕಂಟಿನ್ಯೂಟಿನಲ್ಲಿ ಏನೋ ತಪ್ಪಾಗುತ್ತೆ, ಏನೋ ತಪ್ಪಾಗ್ತವೆ, ಅಲ್ಲಿ ಇಲ್ಲಿ ಏನೋ ತಪ್ಪುಗಳು ಆಗ್ತವೆ. ಆದರೆ ನಾವು ಆನ್ ಆ ಟೋಸ್ ಇರಬೇಕಲ್ಲ ಯಾವತ್ತೂ. ಆದಷ್ಟು ಕಡಿಮೆ ತಪ್ಪುಗಳನ್ನು ಮಾಡಬೇಕಲ್ಲ ನಾವು, ಅದಕ್ಕೋಸ್ಕರ ಪ್ರಯತ್ನ ಪಡಬೇಕಲ್ಲ. ಅದಿರಲಿಲ್ಲ ಅವರಲ್ಲಿ. ಆನ್ ಕ್ಯಾಮ್ರಾ ಹೇಳಿದ್ದೀನಿ, ಬಿಟ್ಟು ಅದನ್ನು ಮರ್ತು ಬಿಡಿ ಸರ್. ನೀವು ಕೆಲವ್ರು ನನಗೆ ಅಭಿಮಾನಿಗಳೇ ಹೇಳಿದ್ರು, ಅವ್ರ ಮುಂದೆ ಹೇಗೆ ನಿಂತ್ಕೊಂಡು ಮಾಡ್ತೀರಾ ಸರ್, ನೀವು ಮಾಡೋಕೆ ಹೋಗ್ಬೇಡಿ ಸರ್, ಕರೆದ್ರೂ ಹೋಗ್ಬೇಡಿ ಸರ್. ನಾನಂದೆ, ಇಲ್ಲ, ನನಗದು ಬೇಕಾಗಿಲ್ಲ. ಆ ನಿರ್ದೇಶಕರೇ ಬರಲಿ, ನಾನು ಯಾರು ಹೊಟ್ಟೆ ಮೇಲೂ ಓಡಿಲ್ಲ ಅಂತಂದೆ. ಅವ್ರ ನಿರ್ದೇಶಕರು ಏನು ಅಲ್ಲಿ ಏನೇನೋ ಮಾತಾಡಿದ್ರು, ಬರಲಿ, ಅವರೇ ಮಾಡಲಿ. ಅದೆಲ್ಲ ನನಗೆ ಕ್ಷುಲ್ಲಕ, ತುಂಬ ಚಿಕ್ಕದದು. ನಮ್ಮ ಬಗ್ಗೆ ಎಷ್ಟೋ ಜನ ಏನೇನೋ ಮಾತಾಡ್ತಾರೆ. ಇದು ಎದುರುಗಡೆ ನನಗೆ ಮಾತಾಡಿದ್ದು ನನಗೆ ಎದುರುಗಡೆ ಗೊತ್ತಾಗಿದೆ. ಹಿಂದೆ ಎಷ್ಟೋ ಜನ ಮಾತಾಡ್ತಾರೆ, ಬೇಕಾಗಿಲ್ಲ ನಮ್ಗದು. ನಮಗೆ ಬೇಕಾಗಿರೋದು ನಮ್ಮ ಗುರಿ, ನಮ್ಮ ಧ್ಯೇಯ. ಸರ್, ನಂತರ ಸೂರ್ಯವಂಶದ ಪಾತ್ರ ಇದೆಲ್ಲಕ್ಕೂ ಹೇಗೆ ಜೀವ ತುಂಬಿತು ಸರ್? ಇದಾದ್ಮೇಲೆ ಆಮೇಲೆ ಸೂರ್ಯವಂಶ ಧಾರಾವಾಹಿ ಬಂತು. ಅದು ಸಹ ಇವತ್ತು ಸೂಪರ್ ಡೂಪರ್ ಹಿಟ್ ಸರ್. ಯಾಕಂತ ಹೇಳಿದ್ರೆ 8 ಗಂಟೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳಿಗೆ ಬಹಳಷ್ಟು ಇಷ್ಟಪಟ್ಟು ನೋಡುವಂಥ ಧಾರಾವಾಹಿ, ನಾಯಕರು ತಾವು. ಸಂತೋಷ ಇದೆ ಅಮ್ಮ ನನಗೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಅದನ್ನು ಸುಮಾರು ಸಲ ಚರ್ಚೆನೂ ಮಾಡ್ತೀನಿ. ಈಗ ರಂಗಭೂಮಿಯಲ್ಲೂ ಇದ್ದೀನಿ, ಸಿನಿಮಾದಲ್ಲೂ ಮಾಡಿದ್ದೀನಿ, ಇದರಲ್ಲೂ ಮಾಡ್ತೀನಿ. ಅವಧಿ ಜಾಸ್ತಿ ಇರೋದ್ರಿಂದ, ಅಂದರೆ ಈಗ ನಾವು 550ಕ್ಕೂ ಹೆಚ್ಚು ಸಂಚಿಕೆಗಳನ್ನು ನಾವು ಪೂರೈಸಿದ್ದೀವಿ. ಅವಧಿ ಜಾಸ್ತಿ ಇರೋದ್ರಿಂದ ನಮಗೆ ಇಲ್ಲಿ ಸುಮಾರು ಆಯಾಮಗಳು ಸಿಗ್ತಾ ಹೋಗ್ತವೆ. ಆ ಆಯಾಮಗಳು ನಮಗೆ ಸಿನಿಮಾದಲ್ಲಿ ಸಿಗೋದೇ ಇಲ್ಲ. 2 ಗಂಟೆ ಸಿನಿಮಾ ಇರೋದ್ರಿಂದ
ಅಲ್ಲಿ ಏನೇ ಪ್ರಯತ್ನ ಪಟ್ಟರು ನಿಮಗೆ ಅಷ್ಟೊಂದು ಪಾತ್ರದಲ್ಲಿ ಆಯಾಮಗಳು ನಿಮಗೆ ಸಿಗ್ತಾ ಹೋಗಲ್ಲ. ಅದು ನಿಮ್ಗೆ ಧಾರಾವಾಹಿಯಲ್ಲಿ ಸಿಗುತ್ತೆ. ಹಾಗಾಗಿ ಒಬ್ಬ ಕಲಾವಿದನಾಗಿ ನನಗೆ ತುಂಬ ಸಂತೋಷ ಇದೆ. ಆಮೇಲೆ ಜೊತೆಯಲ್ಲಿ ನಾನು ಒಂದು ಹೇಳಬೇಕು ಅಂತಂದರೆ, ಅಲ್ಲಿ ನನಗೆ ಗೊತ್ತಾಗಿದ್ದು ಏನು ಅಂತಂದರೆ, ಎಷ್ಟೋ ಹಳ್ಳಿಗಳಲ್ಲಿ ಥಿಯೇಟ್ರ್ಗಳಿಲ್ಲ, ಆದರೆ ಟಿ ವಿ ಇರ್ತವೆ. ಪ್ರತಿಯೊಂದು ಮನೆಯಲ್ಲೂ ಟಿ ವಿ ಇದೆ. ಹಾಗಾಗಿ ಅದು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಅಂತಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ಹಿರಿಯರು, ವಯಸ್ಸಾದವರು ನೋಡ್ತಾ ಇದ್ದಾರೆ ಅಂತಂದರೆ ಅದು ಅದ್ಭುತವಾದಂಥ ಯಶಸ್ಸು. ಖಂಡಿತ ಸರ್. ಸಿನಿಮಾ ಒಂದು ಹಿಟ್ ಆದರೂ ಕೂಡ ಎಷ್ಟು ಜನ ನೋಡ್ತಾರೆ? ಆ ಸಿನಿಮಾ ಈಗ ಒಂದು ವರ್ಗ ಇರುತ್ತೆ, ಒಂದು ತುಂಬ ಆ್ಯಕ್ಷನ್ ಇತ್ತು ಅಂತಂದರೆ ಒಂದು ವರ್ಗ ಮಾತ್ರ ನೋಡುತ್ತದು. ಸಿನಿಮಾ ಹಿಟ್ ಆದರೂ ಕೂಡ ಒಂದು ವರ್ಗ, ನಮ್ಮ ಅಜ್ಜ, ನಮ್ಮ ತಾತ, ನಮ್ಮ ಅಜ್ಜಿ ಅದು ಆ ಸಿನಿಮಾ ನೋಡಿರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಆದರೆ ಒಂದು ಸೂಪರ್ ಹಿಟ್ ಸೀರಿಯಲ್ ಆಯಿತು ಅಂತಂದರೆ ಇಡೀ ಕುಟುಂಬ ನೋಡುತ್ತದು. ಮೊದಲಿತ್ತು ಅಪ್ಪ ಅವರು, ರಾಜ್ಕುಮಾರ್ ಸರ್ ಅವ್ರದ್ದು, ಆ ಥರದ್ದು ಅವ್ರ ಸಿನಿಮಾಗಳೆಲ್ಲ ಹಳ್ಳಿನೇ ಹೋಗೋರು, ಎಲ್ಲ ಟಕ್ ತುಂಬಿಸ್ಕೊಂಡೆಲ್ಲ ಹೋಗಿ ಜನ ನೋಡೋರು. ಇವತ್ತಿನ ಕಾಲದಲ್ಲಿ ಒಂದು ಸೆಕ್ಷನ್ ನೋಡುತ್ತೆ, ಎಲ್ಲರೂ ನೋಡಲ್ಲ ಸಿನಿಮಾಗಳನ್ನು. ಥಿಯೇಟ್ರ್ಗಳು ಕಡಿಮೆ ಆಗಿದ್ದಾವೆ. ಹಾಗಾಗಿ ನೀವು ಹೇಳಿದ್ರಲ್ಲ, ಯಾಕೆ ಸಿನಿಮಾ ಇಲ್ಲ, ಯಾಕೆ ಟಿ ವಿ, ಎನಿಥಿಂಗ್ ನೀವು ಏನೇ ಮಾಡಿ, ನೀವು ಡಿಜಿಟಲ್ ಕಾಂಟೆಂಟ್ ಕೊಡಿ ಅಥವಾ ಸಿನಿಮಾ ಮಾಡಿ, ಟೆಲಿವಿಷನ್ ಮಾಡಿ, ಮಾಡ್ತಾ ಇರಿ. ಎಸ್ ಸರ್. ಸರ್, ಇನ್ನು ತಾವು ಅಪ್ಪಾಜಿ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀರಿ ಸರ್? ಐ ಆಮ್ ಮಿಸ್ಸಿಂಗ್ ಎವ್ರಿ ಮೂಮೆಂಟ್. ಇತ್ತೀಚೆಗೆ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ ಅವರ ಸ್ಮಾರಕ ವಿಚಾರದಲ್ಲಾಗಬಹುದು, ಅವರು ಬಹಳಷ್ಟು ಒಂದು ಗೊಂದಲಗಳಿದ್ದಾವೆ. ಮತ್ತು ಚಿತ್ರರಂಗ ಎಲ್ಲೋ ಅಪ್ಪಾಜಿಯವ್ರ ಬಗ್ಗೆ ಎಷ್ಟು ಪ್ರೀತಿ, ವಿಶ್ವಾಸ, ಗೌರವವನ್ನು ಇಟ್ಟಿತ್ತು, ಈ ವಿಚಾರಕ್ಕೆ ಬಂದಾಗ ಚಿತ್ರರಂಗ ಕೋಆಪ್ರೇಟ್ ಮಾಡಿಲ್ಲ. ಬರೀ ಅಭಿಮಾನಿಗಳು ಮಾತ್ರ ಒಂದಷ್ಟು ಮಾತನಾಡಿದ್ರು, ಹೊಟ್ಟೆ ಹೊರ್ಕೊಂಡ್ರು, ಕಷ್ಟಪಟ್ಟರು ಸರ್. ಚಿತ್ರರಂಗದ ಬಗ್ಗೆ, ಚಿತ್ರರಂಗದಲ್ಲಿ ನಡೆಸ್ಕೊಂಡಿದ್ದ ರೀತಿ, ಈ ಒಂದು ವಿಚಾರವನ್ನು ನಿಮಗೆ ಬೇಸರ ಇದೆಯಾ ಸರ್ ಇದ್ರ ಬಗ್ಗೆ? ಇಲ್ಲ, ಆ ಥರದ್ದೇನು ಬೇಸರ ಇಲ್ಲ. ತುಂಬಾ ಜನ ಸಿಟ್ಟು, ಬೇಸರ ಇಲ್ಲ, ಸಿಟ್ಟು ಅಂದರೆ ಯಾರು ಮುಂದಕ್ಕೆ ಬಂದಿಲ್ಲ ಸರ್. ಈಗ ಏನೋ ಒಂದು ಸಮಸ್ಯೆ ಆದಾಗ ಒಂದಷ್ಟು ಗುಂಪು ಬಂದ್ಬಿಡುತ್ತೆ, ಒಂದಷ್ಟು ಸಂಘಟನೆಗಳು ಬಂದ್ಬಿಡುತ್ತೆ, ಅದನ್ನ ಸರಿ ಮಾಡ್ಬೇಕಂತ ಹೋರಾಡ್ತಾರೆ. ನಾವು ನೋಡ್ತಾ ಇದ್ವಿ, ತಾವೇ ಬಂದು ಮಾತನಾಡ್ತಾ ಇದ್ರಿ, ಮಾಧ್ಯಮಗಳ ಬಳಿ ಮಾತನಾಡ್ತಾ ಇದ್ರಿ, ತಾವೇ ಹೋರಾಟವನ್ನ ಮಾಡ್ತಾ ಇದ್ರಿ, ಅಷ್ಟೊಂದು ಸಾಥು ಕೊಟ್ಟಿಲ್ಲ ಅಂತ ಅನಿಸ್ತಿದೆ ಸರ್. ಒಂದು ಅಪ್ಪ ಯಾವಾಗಲೂ ಹೇಳೋರು, ಡೋಂಟ್ ಎಕ್ಸ್ಪೆಕ್ಟ್, ಜಸ್ಟ್ ಅಕ್ಸೆಪ್ಟ್ ಅಂತ. ಅಪೇಕ್ಷೆ ಇಟ್ರೇನೆ, ನಿರೀಕ್ಷೆ ಇದ್ರೇನೆ ಸಮಸ್ಯೆ. ಅವ್ರು ಬರಬೇಕಾಗಿತ್ತು, ಇವ್ರು ಬರಬೇಕಾಗಿತ್ತು, ಯಾಕೆ? ನೀವು ಹೇಳಿದ್ರೆ ನಾನು ಅಮ್ಮ ನಾನು ಇರ್ತಾ ಇದ್ವಿ ಅಲ್ವಾ? ನಾವಿದ್ವಲ್ಲಮ್ಮ, ಇನ್ನೇನು? ನಾವು ಬೇರೆಯವ್ರು ಬರ್ತಾರೆ ಅಂತ ಯಾಕೆ ಕಾಯೋಣ? ನಮ್ಮಲ್ಲೇ ಶಕ್ತಿ ಇದೆ ಅಲ್ಲ. ಆದ್ರೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೊಡುಗೆ, ಅವ್ರು ಇದಾರಲ್ಲ ನಮ್ಮ ಜೊತೆಯಲ್ಲಿ, ಅವ್ರ ಶಕ್ತಿನೇ ಇದೆ ಅಲ್ಲ, ಇನ್ನೇನು? ಇವ್ರು ಬರ್ಬೇಕು, ಅವ್ರು ಬರ್ಬೇಕು ಅನ್ನೋ ಅಪೇಕ್ಷೆ ಯಾಕೆ? ಬೆಂಗಳೂರಲ್ಲಿ ಆಗಬೇಕಾಗಿತ್ತು, ಅದು ಆಗಿಲ್ಲ. ಅದಕ್ಕೂ ಕೂಡ ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಅದು ಆಗದೇ ಇದ್ದ ಪಕ್ಷದಲ್ಲಿ ಆಗೋದೇ ಇಲ್ಲ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೇ ನಾವು ಅಲ್ಲಿ ಹೋಗಿದ್ದು. ಅಲ್ಲಿ ಹೋಗೋಕ್ಕೂ ಮುಂಚೆ ಸುಮಾರು ಜಾಗಗಳದ್ದು ಒಂದಿಷ್ಟು ಸಮಸ್ಯೆಗಳು ಸರ್ಕಾರ ಮನಸ್ಸು ಮಾಡಿದ್ರೆ ಆಗ್ತಿತ್ತೇನೋ ಸರ್. ಅಲ್ಲೇನಾದ್ರೂ ಒಂದ್ ರೀತಿ ಒಂದು ಪಿತೂರಿ ನಡೀತಾ ಸರ್ ಆ ಜಾಗವನ್ನ ಬಿಟ್ಕೊಡೋದಕ್ಕೆ? ಯಾಕಂದ್ರೆ ಅದು ನೆನಪು ಸರ್. ಅದು ಇಲ್ಲ, ಆಗ್ತಿತ್ತು ಅನ್ನೋ ದೃಷ್ಟಿಯಲ್ಲೇ ನಾವು ಪ್ರಯತ್ನ ಪಟ್ವಿ. ಇಲ್ಲೂ ಅಂದರೆ ಇಲ್ಲಿ ಆಗ್ತಿತ್ತು, ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಟ್ಟಿದ್ದು. ಆದರೆ ಅದು ಆಗಲಿಲ್ಲ ಅನ್ನೋದೇ ಸತ್ಯ. ಆಗಲಿಲ್ಲ ಅದು. ಆದರೆ ಹಾಗಂತ ಸರ್ಕಾರ ಏನು ಸಾಥ್ ಕೊಟ್ಟಿಲ್ಲ ಅನ್ನೋದು ತಪ್ಪಾಗತ್ತೆ. ಬಾಲಣ್ಣವ್ರ ಕುಟುಂಬದ, ಬಾಲಣ್ಣವ್ರ ಮೇಲೇನೆ ಸರ್ಕಾರಕ್ಕೆ ಸಾಕಷ್ಟು ಗೌರವ ಇದ್ದಿದ್ದರಿಂದ ಅವರು ಆ ಕಠಿಣ ಒಂದು ಕ್ರಮ ತಗೊಳ್ಳಿಲ್ಲ ಅಂತ ನಾನು ಹೇಳಬಹುದು. ಯಾಕಂದರೆ ಬಾಲಣ್ಣವ್ರ ಮೇಲೆ ಇರ್ತಕ್ಕಂಥ ಒಂದು ಗೌರವದ ಮೇಲೆ, ಹಾಗಾಗಿ ಅವ್ರ ಕುಟುಂಬದವ್ರ ಮೇಲೂ ಕೂಡ ಅವ್ರ ಒಂದು ಗೌರವ ಇದ್ದಿದ್ದರಿಂದ ಆ ಒಂದು ಕಠಿಣ ಕ್ರಮ ತಗೊಂಡಿಲ್ಲ. ಆದರೆ ಸರ್ಕಾರ ತುಂಬ ಸಾಥ್ ಕೊಟ್ಟಿದೆ ನಮಗೆ. ಈಗ 5.5 ಎಕರೆ ಜಾಗ ಮೈಸೂರಲ್ಲಿ ಕೊಟ್ಟಿದ್ದು ಸರ್ಕಾರನೇ. ಅದರಲ್ಲಿ 14 ಕೋಟಿ ವೆಚ್ಚದಲ್ಲಿ ಸ್ಮಾರಕ ಮಾಡಿದ್ದು ಸರ್ಕಾರನೇ. 14.3 ಕಿಲೋಮೀಟರ್ ಉದ್ದದ ರಸ್ತೆಗೆ ಈಗ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಂತ ರಸ್ತೆ ಇರೋದು. ಬಹುಶಃ ನಾನು ಮೊನ್ನೆ ಎಲ್ಲ ನೋಡ್ತಾ ಇದ್ದೆ, ಇಡೀ ಜಗತ್ತಲ್ಲಿ
ಅತಿ ಉದ್ದದ ರಸ್ತೆಗೆ ಒಬ್ಬ ಸೆಲಿಬ್ರಿಟಿ, ಒಬ್ಬ ಕಲಾವಿದನ ಹೆಸರು ಇರ್ತಕ್ಕಂಥದ್ದು ಅತಿ ಉದ್ದದ ರಸ್ತೆಯಲ್ಲಿ ಇದು 2ನೇ ಸ್ಥಾನದಲ್ಲಿದೆ. ಎಂಥ ದೊಡ್ಡ ವಿಷಯ ಆಯ್ತು. ಇದು ಮಾಡಿದ್ಯಾರು? ಸರ್ಕಾರ ಮಾಡಿತ್ತು. ಈಗ ಕರ್ನಾಟಕ ರತ್ನ ಘೋಷಣೆ ಮಾಡಿದ್ಯಾರು? ಸರ್ಕಾರ ಮಾಡಿತ್ತು. ಇದು ಎಷ್ಟು ಹೆಮ್ಮೆ ಇದೆ ಸರ್. ತುಂಬಾ ಹೆಮ್ಮೆ ಇದೆ, ತುಂಬಾ ಹೆಮ್ಮೆ ಇದೆ. ಹಾಗಾಗಿ ಸರ್ಕಾರ ತುಂಬಾ ಮಾಡಿದೆ ನಮಗೆ. ಹಾಗಾಗಿ ಯಾರನ್ನು ನಾವು ದೂಷಿಸೋ ಅವಶ್ಯಕತೆನೇ ಇಲ್ಲ. ನಾವು ಸ್ವಲ್ಪ ತಮ್ಮ ಕುಟುಂಬದ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೇಳಿದ್ರೆ, ಜ್ಯೇಷ್ಠ, ಶ್ಲೋಕ ಮುದ್ದಾದ 2 ಮಕ್ಕಳು ಸರ್. ಮತ್ತೆ ಜ್ಯೇಷ್ಠವ್ರನ್ನ ಯಾವತ್ತು ನಾವು ತೆರೆ ಮೇಲೆ ನೋಡ್ತೀವಿ ಸರ್. ನಿಮ್ಗಳ ಹಾರೈಕೆ ಮೇಲೆ ಇದೆ. ಅವರು ಯಾಕಂದ್ರೆ ಇತ್ತೀಚೆಗೆ ಅಷ್ಟೇ ನಾವು ಅವ್ರ ಫೋಟೋ ಶೂಟ್ ಎಲ್ಲ ನೋಡಿದ್ವಿ, ಬಹಳಷ್ಟು ಟಾಲ್ ಅಂಡ್ ಹ್ಯಾಂಡ್ಸಮ್ ಸರ್. ಸೊ ನಾವ್ ಯಾವಾಗ ಅವರನ್ನ ತೆರೆ ಮೇಲೆ ನೋಡ್ತೀವಿ ಅಂತ ಹೇಳಿ ಬಹಳಷ್ಟು ಒಂದು ಕಾತರದಿಂದ ಇಡೀ ಕರ್ನಾಟಕನೇ ಕಾಯ್ತಾ ಇದೆ ಸರ್. ಥ್ಯಾಂಕ್ ಯು. ಯಾಕಂದ್ರೆ ವಿಷ್ಣುವರ್ಧನ್ ಅವರ ಕುಡಿ ಇನ್ನೊಂದು ಬರ್ತಾ ಇದೆ ಅಂತ ಹೇಳಿದ್ರೆ ಕ್ಯೂರಿಯಾಸಿಟಿಯಲ್ಲಿ ಇದ್ದೇ ಇರುತ್ತೆ ಸರ್. ಸೊ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಗೊತ್ತಿಲ್ಲ, ಅವರು ಇನ್ನೂ ಸ್ಕ್ರಿಪ್ಟ್ಸ್ಗಳು ಕೇಳ್ತಾ ಇದ್ದಾರೆ. ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ಖಂಡಿತವಾಗ್ಲೂ ಮಾಡ್ತಾರೆ. ಅವ್ರು ಓದಿದ್ದು ಕೂಡ ಅದೇ ಮೀಡಿಯಾ ಅಂಡ್ ಮಾಸ್ ಕಮ್ಯುನಿಕೇಶನ್ ಓದಿದ್ದು. ಅಂದರೆ ಜರ್ನಲಿಸಮ್ ಜೊತೆಗೆ ಸಿನಿಮಾ ಮೇಕಿಂಗ್ ಕೂಡ ಅವರು ಓದಿದ್ದಾರೆ. ಹಾಗಾಗಿ ಶಾರ್ಟ್ ಫಿಲ್ಮ್ಸು ಮಾಡಿದ್ದಾರೆ. ರಂಗಭೂಮಿಯಲ್ಲೂ ತೊಡಗಿಸ್ಕೊಂಡಿದ್ರು ಅವರು. ಅಂದರೆ ಅದರಲ್ಲೂ ಅವರು ಪ್ರತಿ ಅಂದರೆ ಸ್ಕೂಲ್ ನಾಟಕಗಳಲ್ಲಿ ಅಥವಾ ಕಾಲೇಜ್ ನಾಟಕಗಳಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ಡ್ರಮ್ಸ್ ಕಲಿತಾ ಇದ್ದಾರೆ, ಡ್ಯಾನ್ಸ್ ಕಲಿತಾ ಇದ್ದಾರೆ, ಫೈಟ್ ಕಲಿತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆಮೇಲೆ ಸಿನಿಮಾಗಳು ಎಷ್ಟು ನೋಡಿದ್ದಾರೆ ಅಥವಾ ನೋಡ್ತಾ ಇರ್ತಾರೆ ಅಂತಂದರೆ ಅದಕ್ಕೆ ಲೆಕ್ಕವೇ ಇಲ್ಲ, ಲೆಕ್ಕವೇ ಇಲ್ಲ. ಅಷ್ಟು ಸಿನಿಮಾಗಳನ್ನು ಅವರು ನೋಡಿದ್ದಾರೆ. ಹಾಗಾಗಿ ಒಂದು ರಕ್ತದಲ್ಲೇ ಇದೆ, ಜೊತೆಗೆ ಅವರು ಅದನ್ನು ಕಲಿತಾನೂ ಇದ್ದಾರೆ. ಒಬ್ಬ ವಿದ್ಯಾರ್ಥಿಯಾಗಿ ಕೂಡ ತುಂಬಾ ಅವರು ಕಲಿತಾ ಇದ್ದಾರೆ, ತೊಡಗಿಸ್ಕೊಂಡಿದ್ದಾರೆ. ಅನಿರುದ್ಧ್ ಅವರು ಒಳ್ಳೆ ಹಾಡುಗಾರರು. ನಿಮಗೆ ಬಹಳಷ್ಟು ಫೇವ್ರೆಟ್ ಆಗಿರೋಂಥ ಹಾಡು ಕೂಡ ನಮ್ಗೊಂದು ಸ್ವಲ್ಪ ಗೊತ್ತಾಗಿದೆ ಸರ್. ಹಿಂದಿ ಹಾಡೋದು. ಮತ್ತೆ ಮೇಡಮ್ ಅವರು ಸಹ ಒಳ್ಳೆ ಹಾಡುಗಾರರು ಅಂತ ಕೇಳಿದಿರಿ. ತಂದೆಯವರು ಒಳ್ಳೆ ಹಾಡುಗಾರರು ಅಂತ ಕೇಳಿದಿರಿ ಸರ್. ಅದ್ರ ಬಗ್ಗೆ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋದು. ಯಾವಾಗಿಂದ ಸರ್ ನಿಮ್ಗೆ ಒಂದು ಹಾಡೋದು ನಂಟು ಯಾವಾಗಿಂದ? ಚಿಕ್ಕಂದಿಂದಲೂ ನನಗೆ ಎರಡೂ ಕೂಡ ಸಂಗೀತ ಅಂಡ್ ಅಭಿನಯ ಕೂಡ ಚಿಕ್ಕ ನಾಟಕಗಳಲ್ಲಿ ನಮ್ಮ ತಾಯಿನೇ ಬರಿತಾ ಇದ್ರು, ಅದರಲ್ಲಿ ನಾನು ಅಭಿನಯಿಸ್ತಾ ಇದ್ದೆ. ಹಾಡು ಕೂಡ ನಮ್ಮ ತಂದೆ ತುಂಬ ಚೆನ್ನಾಗಿ ಹಾಡ್ತಾರೆ. ಹಾಗಾಗಿ ಅವರಿಂದ ಸಂಗೀತ ಬಂತು, ಸಂಗೀತ ಆ್ಯಂಡ್ ಆರ್ಕಿಟೆಕ್ಚರ್. ನಾನು ಇಂಟೀರಿಯರ್ ಡಿಸೈನರ್ಸ್, ಹಾಗಾಗಿ ಆ ಒಂದು ಚಿತ್ರಕಲೆ ಕೂಡ ಬಂತು. ನಮ್ಮ ತಾಯಿಯಿಂದ ಅಭಿನಯ ಬಂತು, ಅವರು ತುಂಬ ಚೆನ್ನಾಗಿ ಹಾಡ್ತಾರೆ. ಹಾಗಾಗಿ ಸಂಗೀತ ಆ್ಯಂಡ್ ಅಭಿನಯ ಎರಡೂ ಇತ್ತು. ಹೋಗ್ತಾ ಜನ ನನ್ನ ಆ್ಯಕ್ಚುಲಿ ಸಿಂಗರ್ ಅಂತಲೇ ಗುರುತಿಸ್ತಾ ಇದ್ರು. ಅವ್ರಿಗೆ ಗೊತ್ತೇ ಇರಲಿಲ್ಲ ಅಭಿನಯ, ಯಾಕಂದರೆ ಹೋಗ್ತಾ ಇದೇ ಜಾಸ್ತಿ ಆಗಿತ್ತು. ಆಮೇಲೆ ಇದಕ್ಕಿದ್ದಾಗೆ ಅಭಿನಯದ್ದು ಗೊತ್ತಾಯ್ತು ಜನಕ್ಕೆ. ಸೊ ನಮ್ಮ ವೀಕ್ಷಕರಿಗೋಸ್ಕರ ನೀವು ಒಂದು ಹಾಡನ್ನ ಹಾಡೋದು. ಸರಿ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಸೂಪರ್ ಸರ್. ಮತ್ತೆ ಹಿಂದಿ ಹಾಡುಗಳನ್ನು ಬಹಳಷ್ಟು ಚೆನ್ನಾಗಿ ಹಾಡ್ತೀರಿ ಅಂತ ನಾವು ಕೇಳಿದೀವಿ. ಯಾಕಂತ ಹೇಳಿದ್ರೆ ಶ್ರೀ ಗಣೇಶ ದೇವನೇ ಅದಕ್ಕೆ. ನನಗೆ ಅಂದರೆ ಚಿಕ್ಕಂದಿಂದಲೂ ನನಗೆ ಹಿಂದಿ ಸಿನಿಮಾಗಳನ್ನು ತುಂಬ ನೋಡಿದ್ದೀನಿ ನಾನು. ಹಿಂದಿ ಹಾಡುಗಳನ್ನು ಕಲ್ತಿದ್ದೀನಿ. ಹಾಗಾಗಿ ಆಮೇಲೆ ಮುಂಬೈಯಲ್ಲಿ ಓದಿದ್ದೀನಿ ಕೂಡ ನಾನು. ಅಂದರೆ PUC ಸೆಕೆಂಡ್ ಇಯರ್ವರೆಗೂ ಧಾರವಾಡದಲ್ಲಿ ಓದಿ ನನ್ನ ಕಾಲೇಜ್ ಶಿಕ್ಷಣ ಎಲ್ಲ ಮುಂಬೈಯಲ್ಲಿ ನಾನು ಮಾಡಿದ್ದೀನಿ. ಅಲ್ಲಿ ಮ್ಯೂಸಿಕಲ್ ಡಿಪ್ಲೊಮಾ ಕೂಡ ಮಾಡಿದ್ದೀನಿ ನಾನು, ಹಿಂದೂಸ್ತಾನಿ ವೋಕಲ್ ಲೈಟಲ್ಲಿ, ಬಾಂಬೆ ಯೂನಿವರ್ಸಿಟಿಯಿಂದ. ಹಾಗಾಗಿ ಹಿಂದಿ ನನಗೆ ಅಂದರೆ ಕಲ್ತಿದ್ದೀನಿ. ಹಿಂದಿ ಹಾಡುಗಳನ್ನು ಹಾಡ್ತಾ ಇದ್ದೆ, ಸಾಕಷ್ಟು ಕಚೇರಿಗಳನ್ನು ಮಾಡಿದ್ದೀನಿ, ಆರ್ಕೆಸ್ಟ್ರಾನಲ್ಲಿ ಹಾಡಿದ್ದೀನಿ. ಇನ್ನು ಸರ್, ಅನಿರುದ್ಧ್ ಜತ್ಕರ್ ಬರಹಗಾರರು, ಸಾಲುಗಳ ನಡುವೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಬರವಣಿಗೆ ಅನ್ನೋದು ನನಗೆ ಇದು 40 ಪ್ರಬಂಧಗಳ ಒಂದು ಸಂಪುಟ. ಇದು ಸಾಲುಗಳ ನಡುವೆ ಒಂದು ಪುಸ್ತಕ ಬಂದಿದೆ. ಅದರಲ್ಲಿ ಸುಮಾರು 26 ಲೇಖನಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ನಾನು ಇಂಗ್ಲೀಷಲ್ಲಿ ಬರೆದು ಆಮೇಲೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಸೊ
ಸೊ ಇಂಗ್ಲೀಷ್ ಬಹುಶಃ ಅಂದರೆ ಅದರಲ್ಲಿ ಬಹುತೇಕ ಲೇಖನಗಳು ಇಂಗ್ಲೀಷಲ್ಲಿ ಪ್ರಕಟಗೊಂಡಿವೆ. ಕೆಲವುದು ನೇರವಾಗಿ ಕನ್ನಡದಲ್ಲೇ ಬರೆದಿರೋದು, ಅದು ಕೂಡ ಕನ್ನಡ ಪತ್ರಿಕೆಗಳಲ್ಲಿ ಬಂದಿವೆ. ಸಾವಣ್ಣ ಪಬ್ಲಿಕೇಶನ್ಸ್ ಅನ್ನೋರು ಅವ್ರ ಜೊತೆಯಲ್ಲಿ ಮಾತುಕತೆ ಆಗ್ತಿರ್ಬೇಕಾದ್ರೆ ನೀವು ನನಗೆ ಒಂದಿಷ್ಟು ಕೊಡಿ, ನಾನು ಇದನ್ನು ಪ್ರಕಟಗೊಳಿಸ್ತೀನಿ ಅಂತ ಹೇಳಿದ್ರು. ಎಷ್ಟು ಬೇಕಾಗ್ಬೋದು, ಒಂದು 40 ಬೇಕಾಗಬಹುದು ಅಂತಂದ್ರು. ಸೊ ಮಿಕ್ಕಿದ್ದೆಲ್ಲ ನಾನು ಪತ್ರಿಕೆಗಳಿಗೆ ಕೊಡದೆ ನೇರವಾಗಿ ಅವ್ರಿಗೆ ಕೊಟ್ಟೆ. ಸೊ ಮಿಕ್ಕಿದ್ದೆಲ್ಲ ಸೇರಿ ಒಟ್ಟು 40 ಪ್ರಬಂಧಗಳ ಒಂದು ಸಂಪುಟ ಅದು ಆಗಿದೆ. ಬರವಣಿಗೆ ಅಂತಂದರೆ ನನಗೆ ಅದು ಪ್ರಾರಂಭ ಆಗಿದ್ದು ಬಹುಶಃ 2009ರಲ್ಲಿ ನಾನು ಇಜ್ಜೋಡು ಅನ್ನೋ ಒಂದು ಸಿನಿಮಾ ಮಾಡಿದೆ, MS ಸತ್ಯು ಸರ್ ಅವ್ರದ್ದು. ಅವರ ಒಂದು ಎಲ್ಲ ಬೌಂಡ್ ಸ್ಕ್ರಿಪ್ಟೇ ಇರುತ್ತೆ ಆ ಟೈಮಲ್ಲೆಲ್ಲ ಅವ್ರದ್ದು ಎಲ್ಲ. ಅದರಲ್ಲಿ ನನ್ನ ಒಂದು ಸಂಭಾಷಣೆ ಏನಿತ್ತು ಅದು ನನಗೆ ಅನಿಸ್ತು ಇದು ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಅವರನ್ನು ಕೇಳಿದೆ, ನಾನು ಇದನ್ನು ಬೇರೆ ರೀತಿಯಲ್ಲಿ ಬರೀಲ ನಾನು ಅಂತ. ಬರೀರಿ ಅಂತಂದರು. ಬರೆದೆ. ಸರ್ ಕೇಳ್ತೀರಾ? ಇಲ್ಲ, ಯು ಆ್ಯಕ್ಟ್ ಅಂತಂದರು. he didn't even listen what I had written or read what I had written. ಸೊ ನೇರವಾಗಿ ಕ್ಯಾಮ್ರಾ ಆನ್ ಮಾಡಿ ಯು ಆ್ಯಕ್ಟ್ ಅಂತಂದರು. ಸೊ ಅದನ್ನು ಆ್ಯಕ್ಟ್ ಮಾಡಿದೆ, ಇದನ್ನು ಮಾತುಗಳನ್ನು ಹೇಳ್ಕೊಂಡು ಇಷ್ಟಪಟ್ಟರು ಅವರು. ಗುಡ್ ಅಂತಂದರು ಅವರು. ಸೊ ದಟ್ ವಾಸ್ ಮೈ ಫಸ್ಟ್ ಟ್ಯಾಪ್. ನನಗೆ ಸಿಕ್ಕಿರ್ತಕ್ಕಂಥ ದಟ್ ವಾಸ್ ಮೈ ಫಸ್ಟ್ ಎನ್ಕರೇಜ್ಮೆಂಟ್, ಫಸ್ಟ್ ಪ್ರೇಸ್ ಫಾರ್ ಮೈ ರೈಟಿಂಗ್. ಅಲ್ಲಿಂದ ನನ್ನ ಈ ಒಂದು ಬರವಣಿಗೆ ಒಂದು ಪ್ರವಾಸ ಪ್ರಾರಂಭ ಆಯಿತು. ಅದಾದಮೇಲೆ ಈ ಪ್ರಬಂಧಗಳು, ಆಮೇಲೆ ಭಾರತೀಯ ಮೌನ ಸಾಕ್ಷ್ಯಚಿತ್ರ, ಅದು ಸುಮಾರು 2 ಗಂಟೆ 21 ನಿಮಿಷದ್ದು ಸಾಕ್ಷ್ಯಚಿತ್ರ. ಅದು ಬರೆದಿದ್ದು ನಾನೇ. ಅಂದರೆ ಪರಿಕಲ್ಪನೆ, ಬರವಣಿಗೆ, ನಿರ್ದೇಶನ ಎಲ್ಲವೂ ನಂದೇ. ಅದು ಕಿರುಚಿತ್ರಗಳನ್ನು ಬರೆದು ನಿರ್ದೇಶನ ಮಾಡಿದೆ. ಈಗ ಈ ಸಾಲುಗಳ ನಡುವೆದು ಅದರದ್ದು ಇಂಗ್ಲೀಷ್ ವರ್ಜನ್ ಬರ್ತಾ ಇದೆ. ಅದು ಬಹುಶಃ ಜನವರಿ ತಿಂಗಳಲ್ಲಿ ಅದು ಬಿಡುಗಡೆ ಆಗುತ್ತೆ, ಪ್ರಕಟಗೊಳ್ಳುತ್ತೆ. ಅದಾದಮೇಲೆ ಒಂದು ಕಾದಂಬರಿ ಬರಿತಾ ಇದ್ದೀನಿ. ಅದು ಸುಮಾರು ಒಂದು 3-4 ವರ್ಷ ಆಗಿರ್ಬೇಕು, ಅದಕ್ಕೆ ಬರಿತಾನೆ ಇದ್ದೀನಿ. ಅದು ಬೇರೆ 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 ವರ್ಜನ್ಸ್. ಅಂತ ಒಂದು ವಿಷಯ ಏನಿದೆ ಸರ್ ಇಷ್ಟು ದಿನಗಳ ಕಾಲ ಸಮಯ ತೆಗೆದುಕೊಳ್ತಾ ಇದೆ? ಐ ಡೋಂಟ್ ನೋ. ಅದು ಒಂದೊಂದು ಅನಿಸ್ತಾ ಇಲ್ವಾ ಸರ್? ಇಲ್ಲ, ಒಂದು ವರ್ಷ ಆದ್ಮೇಲೆ ಇನ್ನೊಂದ್ಸತಿ ಅದನ್ನು ತಿರ್ಗಾ ನೋಡಿದಾಗ ಇನ್ನೂ ಪಾಲಿಶ್ ಮಾಡ್ಬೇಕು ಅಂತ ಅನ್ಸುತ್ತೆ. ಇನ್ನೂ ಏನೋ ಬರುತ್ತೆ, ತಲೆಗೆ ಬರುತ್ತೆ, ಅದು ಇನ್ನೂ ಏನೋ ಸೇರಿಸ್ತಾ ಹೋಗ್ತೀನಿ. ಹಾಗೆ 3-4 ವರ್ಷ ಆಯ್ತು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಬಿಕಾಸ್ ಐ ಆಮ್ ಆಕ್ಯುಪೈಡ್ ವಿತ್ ಸೋ ಮೆನಿ ಅದರ್ ಥಿಂಗ್ಸ್ ಆಸ್ ವೆಲ್. ಈಗ ಆಕ್ಟಿಂಗ್ ಇರುತ್ತೆ ಅಥವಾ ಬೇರೆ ಬೇರೆ ಕೆಲಸಗಳು. ಅದರಿಂದ ಏನಾಗುತ್ತೆ, ನನಗೆ ಕಂಟಿನ್ಯೂಸ್ ಆಗಿ ಬರೆಯೋಕೆ ನನಗೆ ಸಮಯ ಸಿಗಲ್ಲ. ಮಧ್ಯ ಒಂದಿಷ್ಟು ಗ್ಯಾಪ್ಗಳು ಆಗ್ತದೆ. ಆವಾಗ ಏನು ಬರೆಯೋಕೆ ಆಗಲ್ಲ ನನಗೆ. ಹಾಗಾಗಿ ಸ್ವಲ್ಪ ಸಮಯ ತಗೊಳುತ್ತದು. ಆದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ದ ಔಟ್ಕಮ್ ಬಿಕಾಸ್ ಐ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಈಗ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಯಾರೋ ಬರೆದಿರೋ ಮಾತುಗಳು, ನಿರ್ದೇಶಕರು ಇದ್ದಾರೆ, ದೊಡ್ಡ ತಂಡನೇ ಇರುತ್ತೆ. ಒಬ್ಬರೇ ನಿಂತ್ಕೊಂಡು ಏನು ಮಾಡಲ್ಲ, ಅದು ಸುಮಾರು ಜನ ಇರ್ತಾರೆ ಅದರ ಹಿಂದೆ. ನಮ್ಮ ಕೋಸ್ಟಾರ್ಸ್ ಕೂಡ ಇರ್ತಾರೆ, ಅವ್ರ ಜೊತೆಯಲ್ಲಿ ಒಂದು ಪ್ರತಿಸ್ಪಂದನೆ ಕೂಡ ಇರುತ್ತೆ. ಅದು ತುಂಬ ಮುಖ್ಯ ಆಗುತ್ತೆ. ಎದುರುಗಡೆ ಇರೋ ಒಬ್ಬ ಕಲಾವಿದನೇ ಇಲ್ಲ ಅಂತಂದರೆ ನೀವು ಅಭಿನಯಿಸೋದು ಬಹಳ ಕಷ್ಟ ಆಗುತ್ತೆ. ಅವ್ರು ಒಳ್ಳೆ ನಟರಾಗಿದ್ದರೆ ನಿಮ್ಮ ಅಭಿನಯ ಇನ್ನೂ ಚೆನ್ನಾಗುತ್ತೆ. ಹ್ಯಾವಿಂಗ್ ಸೆಡ್ ದಿಸ್, ಈಗ ಯಾರ್ದೋ ಮಾತುಗಳು ನಾನು ಹೋಮ್ವರ್ಕ್ ಕೂಡ ಮಾಡ್ಕೊಂಡು ಹೋಗಿರ್ತೀನಿ. ಆದರೆ ಅದು ಅಭಿನಯಿಸ್ತಿರ್ಬೇಕಾದ್ರೆ ಅದು ಬೇರೆ ಥರನೇ ಆಗಿರುತ್ತೆ. ನನಗೇ ಗೊತ್ತಿರಲ್ಲ ಅದು. ಅರೆ ಈ ಥರ ಆಗೋಯ್ತಾ ಈ ಸೀನು ಅಂತ ನನಗೆ ಎಷ್ಟೋ ಸಲ ಅನಿಸಿದೆ. ನಾನು ಅನ್ಕೊಂಡಿರಲಿಲ್ಲ, ನಾನು ಹೋಮ್ವರ್ಕ್ ಮಾಡ್ಕೊಂಡು ಹೋಗಿರ್ತೀನಿ, ಆದರೂ ನನಗೆ ಗೊತ್ತಿರಲ್ಲ ಅದು ಈ ಥರ ಆಗೋಯ್ತಾ. ಇದು ಒಂದು ಬೇರೆನೇ ಸಂತೋಷ ಆಯಿತು. ಹಾಡ್ತಿರ್ಬೇಕಾದ್ರೂ ಕೂಡ ಅಷ್ಟೇ, ಅದು ಬೇರೆನೇ ಸಂತೋಷ ಕೊಡುತ್ತೆ ನಿಮಗೆ. ಹಾಡಿನ ಬಗ್ಗೆ ತುಂಬ ಜನ ಹೇಳ್ತಾರೆ, ಯಾಕೆ ಭಜನೆ ಕೀರ್ತನೆ ಎಲ್ಲ ಯಾಕೆ ಇವುಗಳು? ದೇವರ ಒಂದು ನಾಮ ಹೇಳ್ತಿರ್ಬೇಕಾದ್ರೆ ಯಾಕೆ ಸಂಗೀತದ ಮುಖಾಂತರ ಹೇಳ್ತಾರೆ? ಹಂಗೆ ಹೇಳ್ಬೋದು, ಸಂಗೀತದ ಮುಖಾಂತರ ಯಾಕೆ? ತಕ್ಷಣ ನೀವು ಹೋಗ್ತಿರಂತೆ, ಇನ್ಸ್ಟಂಟ್ಲಿ ಯು ರೀಚ್ ದಿ ಆಲ್ ಮೈಟಿ. ಎಲ್ಲರಿಗೂ ಅರ್ಥ ಆಗುವಂಥ ಭಾಷೆ ಸಂಗೀತ. ಗೋ ಕ್ಲೋಸರ್ ಟು ದಿ ಆಲ್ ಮೈಟಿ ಇನ್ಸ್ಟಂಟ್ಲಿ, ತುಂಬ ಬೇಗ, 2 ನಿಮಿಷದಲ್ಲಿ 3 ನಿಮಿಷದಲ್ಲಿ. ಹೀಗೆ ಬರವಣಿಗೆ ಮಾಡ್ತಿರ್ಬೇಕಾದ್ರೆ ದೇರ್ ಇಸ್ ನಥಿಂಗ್, ಜಸ್ಟ್ ವೈಟ್ ಪೇಪರ್, ಮತ್ತೆ ಏನೂ ಇಲ್ಲ ಅಲ್ಲಿ. ನೀವೇ ಬರಿಬೇಕು, ಇಂದ ನೀವೇ ಶುರು ಮಾಡ್ಕೋಬೇಕು ಅದನ್ನು. ಸೊ ಇದನ್ನೆಲ್ಲ ಬರೆದಾದ್ಮೇಲೆ ನಾನು ಬರದ್ನಾ ಅಂತ ಅನ್ಸುತ್ತೆ.
ಸರ್ ಎಲ್ಲ ನಿಮ್ಮ ಬ್ಯುಸಿ ಶೆಡ್ಯೂಲ್ ಸರ್ ಎಲ್ಲ ನಿಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆ ಮೇಡಮ್ ನಿಮಗೆ ಯಾವ ರೀತಿ ಕೋಆಪ್ರೇಟ್ ಮಾಡ್ತಾರೆ? ಯಾಕಂದ್ರೆ ಅವ್ರು ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಮಕ್ಕಳು ನಿಮ್ಮನ್ನ ಎಲ್ಲ ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ಒಬ್ಬ ಮಡದಿಯ ಪಾತ್ರ ಸಾಕಷ್ಟು ಮುಖ್ಯ. ಅವ್ರ ಬಗ್ಗೆ ನೀವು ಹೆಮ್ಮೆಯಿಂದ ಹೇಳೋದು? ಅವ್ರ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ನಾನು ಬಹುಶಃ ಈ ಕ್ಷೇತ್ರದಲ್ಲಿ ಉಳ್ಕೋತಾನೆ ಇರಲಿಲ್ಲಮ್ಮ. ನಾನು ಬೇರೆದೇನೋ ಶುರು ಮಾಡ್ಕೊಳ್ತಾ ಇದ್ದೆ, ಬೇರೆದೇನೋ ಮಾಡ್ತಾ ಇದ್ದೆ. ಎಲ್ಲ ನನ್ನ ಕುಟುಂಬದ ಒಂದು ಸಪೋರ್ಟ್ ತುಂಬ ಇದೆ ನನಗೆ, ತುಂಬ ಅಂದರೆ ತುಂಬ ಇದೆ. ನಮ್ಮ ತಂದೆ ತಾಯಿ, ಅಪ್ಪ ಅಮ್ಮ, ನಮ್ಮ ಕೀರ್ತಿಯವರು, ನನ್ನ ಔಟ್ಲುಕ್ ಕೂಡ ಚೇಂಜ್ ಮಾಡಿದ್ದು ನಮ್ಮ ಕೀರ್ತಿಯವರೇ. ಅವರು ಆ ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಟಿದ್ದು ಎಲ್ಲ ಕೀರ್ತಿಯವರು. ಮಕ್ಕಳು ಅವ್ರದ್ದು ಇದು ಕಂಟಿನ್ಯೂಸ್ಲಿ ದಿ ಕೀಪ್ ಆನ್ ಎನ್ಕರೇಜಿಂಗ್ ಮೀ, ಸಪೋರ್ಟಿಂಗ್ ಮೀ. ಸೊ ಎಲ್ರದ್ದು ತುಂಬಾ ನನಗೆ ಸಪೋರ್ಟ್ ಇದೆ. ಇನ್ನೊಂದು ಪ್ರಮುಖವಾದ ವಿಚಾರ ಸರ್, ಅನಿರುದ್ಧ್ ಸರ್ನ ನಾವು ಟಿ ವಿಯಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಅಥವಾ ಇಂಟರ್ವ್ಯೂಸಲ್ಲಿ ನೋಡ್ತಾ ಇದ್ರೆ ಎಲ್ಲರ ಗಮನ ನಿಮ್ಮ ಬಳೆ ಮೇಲೆ ಹೋಗುತ್ತೆ ಸರ್. ಅಷ್ಟೊಂದು ಬಹಳಷ್ಟು ಅದ್ಭುತವಾಗಿದೆ ಸರ್. ಬಹಳಷ್ಟು ಮಾತುಕತೆನೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಆ ಒಂದು ಬಳೆ ಬಗ್ಗೆ ಹೇಳೋದು? ಇದು ಅಪ್ಪವ್ರದೇ ಇದು. ಹಾಗಾಗಿ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ ನನ್ನ ಹೆಗಲ ಮೇಲೆ. ಅವರ ಅನುಭವ ಕೂಡ ನನ್ನ ಜೊತೆಯಲ್ಲೇ ಇದೆ. ಅವರು ನನ್ನ ಜೊತೆಯಲ್ಲಿದ್ದಾರೆ, ಅವ್ರು ನನ್ನಲ್ಲಿದ್ದಾರೆ ಸರ್. ಇನ್ನು ಮುಂದಕ್ಕೆ ನಾವು ಯಾವ ರೂಪದಲ್ಲಿ ಅನಿರುದ್ಧ್ ಜತ್ಕರ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ನಾವೆಲ್ಲ ನೋಡ್ಬಿಟ್ಟಿದ್ದೀವಿ ಸರ್, ಆಲ್ಮೋಸ್ಟ್ ಬಹುಮುಖ ಪ್ರತಿಭೆ ತಾವು. ಇನ್ನು ಏನಾಗಿ ನಾವು ನಿಜ ನನಗೆ ಗೊತ್ತಿಲ್ಲಮ್ಮ. ಐ ರಿಯಲಿ ಡೋಂಟ್ ನೋ. ಇಲ್ಲಿ ನಾನು ಸುಮಾರು ಸಲ ಅದನ್ನು ಯೋಚನೆ ಮಾಡಿದ್ದೀನಿ. ನಾನು ಅಂದ್ಕೊಂಡಿದ್ದು ಒಂದೇ ಅಮ್ಮ. ನಾನು ಆಗಲೇ ಹೇಳಿದೆ, ಐ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ನಾವು ಬದುಕಿದ್ದೀವಿ ಅಂತಂದ್ರೆ ಏನೋ ದೊಡ್ಡ ಸಂತೋಷ ಅಲ್ಲಮ್ಮ. ಇನ್ನೇನು ಸಂತೋಷ ಹೇಳಿ? ನಾವು ಕರೆಕ್ಟಾಗಿ ನಾವು ಉಸಿರಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಬುದ್ಧಿಶಕ್ತಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಐ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಆಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಕೆಲಸ ಅಥವಾ ನಾನು ಒಪ್ಕೊಂಡಿರ್ತಕ್ಕಂಥ ಕೆಲಸ ಅದು ಸಂಪೂರ್ಣ ಶ್ರದ್ಧೆಯಿಂದ ನಾನು ಮಾಡ್ತೀನಿ, ಪ್ರೀತಿಯಿಂದ ಮಾಡ್ತೀನಿ, ಖುಷಿ ಪಟ್ಕೊಂಡು ಮಾಡ್ತೀನಿ. ಅದರಿಂದ ನನಗೇನೋ ಬೇರೆ ಸಿಗುತ್ತೆ. ನನಗೆ ಎಷ್ಟೋ ಸಲ ಸಿಕ್ಕಿದೆ. ಅದೇನು ಸಿಗುತ್ತೆ ನನಗೆ ಗೊತ್ತಿಲ್ಲ. ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ಜೊತೆಲಿ ಕೇಳ್ತಾ ಇದ್ರಿ, ಅದ್ರ ಹಿಂದಿನ ದಿನ ನೀವು ಏನು ಸೀರಿಯಲ್ ಮಾಡ್ತೀರ ಅಂತಂದರೆ ನಾನು ಅದೇ ಸೀರಿಯಲ್ ನಾನು ಮಾಡಲ್ಲ ಅಂತ ಹೇಳಿದ್ನಲ್ಲ, ಆದರೂ ಮಾಡಿದೆ ನಾನು ಅದನ್ನು. ಅದೆಲ್ಲೋ ಕರ್ಕೊಂಡು ಹೋಯ್ತು ನಾನು. ಬರವಣಿಗೆ ನನಗೆ ಗೊತ್ತಿರಲಿಲ್ಲ, ದೇವರ ಅನುಗ್ರಹ ಮಾಡ್ದ ಅದನ್ನು. ಹಾಗೆ ನನಗೆ ಗೊತ್ತಿಲ್ಲ. ಸಾಕ್ಷ್ಯಚಿತ್ರ ಐ ಒನ್ ನ್ಯಾಷನಲ್ ಅವಾರ್ಡ್. I never imagined. I had never imagined that I'll be honored with such a prestigious honor, award. ಸೊ ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ದೇವ್ರು ನೋಡ್ತಾ ಇರ್ತಾನೆ. ನಮ್ಮ ಯೋಗ್ಯತೆಯನ್ನು ನಾವು ದೇವ್ರಿಗೆ ತೋರಿಸ್ಬೇಕು. ಆ ಸಂದರ್ಭ ಹೇಗಿತ್ತು ಸರ್? ನೀವು ರಾಷ್ಟ್ರಪತಿಗಳ ಹತ್ರ ರಾಷ್ಟ್ರ ಪ್ರಶಸ್ತಿಯನ್ನು ತೆಗೆದುಕೊಳ್ಳೋ ಸಂದರ್ಭದ ಒಂದು ಆ ಮೂಮೆಂಟ್. ಇಮ್ಮೆನ್ಸ್ ಹ್ಯಾಪಿನೆಸ್, ಬ್ಲಿಸ್, ಸಂತೋಷದ ಒಂದು ಪರಮಾವಧಿ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆಮೇಲೆ ಇನ್ನೂ ಸಂತೋಷ ಏನು ಅಂತಂದರೆ, ನಮ್ಮ ಕೀರ್ತಿಯವರು ನನ್ನ ಇಬ್ಬರು ಮಕ್ಕಳು ಮುಂದೆ ನಾನು ಅದನ್ನು ತೊಗೊಂಡೆ. ಅದಕ್ಕಿಂತ ಸಂತೋಷ ಇನ್ನೇನಿದೆ? ಅವ್ರು ಕೂಗಾಡ್ತಾ ಇದ್ರು, ನಮ್ಮ ಕೀರ್ತಿಯವರು ಮಕ್ಕಳು. ಎಕ್ಸ್ಟ್ರೀಮ್ಲಿ ಪ್ರೌಡ್ ಮೂಮೆಂಟ್ ಫಾರ್ ಮೀ. ತುಂಬ ಸಂತೋಷ ನನಗೆ. ಸರ್, ಕೊನೆಯದಾಗಿ ಅನಿರುದ್ಧ್ ಸರ್ ಸ್ಮೈಲು, ಅನಿರುದ್ಧ್ ಸರ್ನ ನೋಡಿದ್ರೆ, ಎವರ್ ಗ್ರೀನ್ ಹ್ಯಾಂಡ್ಸಮ್ ಸರ್ನ ನೋಡಿದ್ರೆ, ಸೊ ಇಷ್ಟು ದೊಡ್ಡ ಮಕ್ಕಳಿದ್ದಾರೆ, ಅನಿರುದ್ಧ್ ಸರ್ ಎತ್ತರಕ್ಕೆ ಬೆಳೆದಂಥ ಮಕ್ಕಳಿದ್ದಾರೆ, ಇನ್ನೇನು ಮುಂದಕ್ಕೆ ಫ್ಯೂಚರ್ ಹೀರೋ ಆಗೋಂಥ ಮಗ ಇದ್ದಾನೆ ಅನ್ಸೋದಿಲ್ಲ ಸರ್? ನಿಮ್ಮ ಒಂದು ಬ್ಯೂಟಿ ಅಂತ ಕರಿಬೋದು ಅಥವಾ ಹ್ಯಾಂಡ್ಸಮ್ ಅಂತ ಕರಿಬೋದು, ಈ ಒಂದು ಸೀಕ್ರೆಟ್ ಏನು ಸರ್ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ? ಇದಕ್ಕೆ ಡೈ ಮಾಡ್ಕೊಳ್ತೀನಮ್ಮ. ಇವತ್ತು ಅದು ಮಾಡಿಲ್ಲ ನಾನು. ಅಲ್ಲಲ್ಲಿ ಬಿಳಿ ಕೂದಲು ಕಾಣಿಸ್ತಾ ಇದೆ. ಇಲ್ಲ ಸರ್, ಅಷ್ಟೇನಾ ಸರ್? ಡೈ ಮಾಡ್ಕೊಳ್ತೀನಿ ಅಷ್ಟೇನೆ, ಇನ್ನೇನು. ಇಲ್ಲಾಂದ್ರೆ ಆಲ್ಮೋಸ್ಟ್ ಎಲ್ಲ ಬಿಳಿನೇ ದಾಡಿ ಇರಬೇಕೇನೋ, ಗೊತ್ತಿಲ್ಲ ನನಗೆ. ಬಿಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ನನಗೆ. ಇಲ್ಲಾಂದ್ರೆ ಮೋಸ್ಟ್ಲಿ ಜೊತೆಲಿ ನೋಡಿದಿರಲ್ಲ ಸಾಲ್ಟ್ ಅಂಡ್ ಪೇಪರ್ನ, ಅವಾಗಲೇ ಬಟ್ ನಿಮ್ ಸ್ಕಿನ್ನು ನೀವು ಇನ್ನು ಎಲ್ಲಿ ಜಸ್ಟ್ 30s ತರ ಇದೀರಿ ಸರ್ ನೀವು. ಐ ಆಮ್ ಅ ಟೀ ಟೋಟ್ಲರ್. ಅಂದ್ರೆ ನಾನು ಕುಡಿಯಲ್ಲ, ಸೇದಲ್ಲ, ಸಿಗರೇಟ್ ಸೇದಲ್ಲ. ಇದರ ಜೊತೆಗೆ as I told you, I enjoy each and every moment.
ಆ ಥರ ಇದ್ದಾಗ ನಿಮ್ಗೆ ಸ್ಟ್ರೆಸ್ ಇರಲ್ಲ. ಹ್ಮ್. ಸ್ಟ್ರೆಸ್ ಅಂತಂದರೆ ಈಗ ಸಾಮಾನ್ಯ ಒತ್ತಡಗಳು ಬಿಟ್ಟು ಹಾಕಿ, ಅವು ಇದ್ದೇ ಇರ್ತವೆ. ಆದರೆ ಅತಿಯಾಗಿ ಒತ್ತಡಗಳನ್ನ ತಗೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡಿಕೊಂಡು ಅದನ್ನು ನಾನು ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತೀನಿ ನಾನು. ಜೊತೆಗೆ ನಾವು ಏನೇ ಕೆಲಸ ಮಾಡಿದ್ರು ಅದು ಸಂತೋಷದಿಂದ ಮಾಡಬೇಕು. ಒಂದು ನಾವು ಈಗ ಐ ಥ್ಯಾಂಕ್ ದಿ ಆಲ್ ಮೈಟಿ. ಈಗ ನೀವು ಈಗ ಸಮಾಜ ಸೇವೆ ಅಂತ ಹೇಳ್ತಿರಲ್ಲ, ಐ ಆಮ್ ಜಸ್ಟ್ ಥ್ಯಾಂಕಿಂಗ್ ದ ಮದರ್ ನೇಚರ್. ಐ ಆಮ್ ಜಸ್ಟ್ ಥ್ಯಾಂಕಿಂಗ್, ಐ ಜಸ್ಟ್ appreciate her for whatever she has showered me with. ಅದೆಲ್ಲ ನನಗೆ ಸಂತೋಷ ಕೊಡುತ್ತೆ. ಆ ಪ್ರಕೃತಿ ಮಾತೆ ಅದು ಒಂದು ಆಶೀರ್ವಾದ. ಅದು ನನ್ನ ಜೀನ್ಸ್ ಕೂಡ ದೇವರ ಅನುಗ್ರಹ. ಅದು ಜೊತೆಗೆ ಜನಗಳ ಆಶೀರ್ವಾದ. ದೇವರ ಅನುಗ್ರಹ ಅಂತಂದರೆ ದೇವರ ಪ್ರತಿರೂಪ ಆಗಿರ್ತಕ್ಕಂಥ ತಾವೆಲ್ಲರೂ ಆಶೀರ್ವಾದ ಮಾಡ್ತೀರಿ, ಹಾರೈಸ್ತೀರಿ. ಇದು ಕೂಡ ನನಗೆ ತುಂಬ ಅದು ಹೆಲ್ಪ್ ಆಗತ್ತೇನೋ. ಜೊತೆಗೆ ಸ್ವಲ್ಪ ಸ್ಪಿರಿಚುವಲ್ ಕೂಡ ಇದ್ದೀನಿ ನಾನು. ಶ್ಲೋಕಗಳನ್ನು ಹೇಳ್ತೀನಿ. ನೀವು ಬಹಳಷ್ಟು ಭಕ್ತಿಯಿಂದ ಪೂಜೆ ಮಾಡುವಂಥ ದೇವರು ಸರ್. ನಿಮ್ಮಲ್ಲಿರ್ತಕ್ಕಂಥ ದೇವರು, ನನ್ನಲ್ಲಿರ್ತಕ್ಕಂಥ ದೇವರು, ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ. ದಿಸ್ ಈಸ್, ಈಗ ನಾನು ಹೇಳ್ತೀನಿ, ರಸ್ತೆದು ಮಾಡ್ತೀನಿ, ನಾನು ಒಬ್ಬನಿಗೋಸ್ಕರನ, ನಾನು ಒಬ್ಬನೇ ಓಡಾಡ್ತೀನ ರಸ್ತೆ, ಎಲ್ಲರಿಗೋಸ್ಕರ. ಬಿಕಾಸ್ ಐ ಫೈಂಡ್ ಗಾಡ್ ಇನ್ ಎವ್ರಿಬಡಿ. ಸೊ ಅದನ್ನು ನೋಡಿದಾಗ ನಾನು ಹೇಳೋಣ, ದೇವರ ಪ್ರತಿರೂಪ ನೀವುಗಳು ಅಂತ ಹೇಳ್ತೀನಲ್ಲ ನಾನು. ಆದರೂ ಮನೆಯಲ್ಲೂ ಒಂದಿಷ್ಟು ವಿಗ್ರಹಗಳನ್ನು ಇಟ್ಟಿದ್ದೀವಿ, ಒಂದಿಷ್ಟು ಪಟಗಳನ್ನು ಇಟ್ಟಿದ್ದೀವಿ, ಮಾಡ್ತೀವಿ. ಬಟ್ ಅದು ಎಲ್ಲ ಕಾಲ್ಪನಿಕ, ನಮಗೆ ಗೊತ್ತಿಲ್ಲ. ಯಾರಾದರೂ ನೋಡಿದಾರ? ಗೊತ್ತಿಲ್ಲ ದೇವರನ್ನ ನೋಡೋದು ಅಷ್ಟೇ. ನಾವು ದೇವರು ಅಂತಂದ್ರೆ ಅದಕ್ಕೆ ನಮಗಿಂತ ಶಕ್ತಿಶಾಲಿ ಅಂತ 4 ಕೈ ಕೊಟ್ಟಿದ್ದೀವಿ, 4 ಮುಖಗಳನ್ನು ಕೊಟ್ಟಿದ್ದೀವಿ. ನಮಗ್ ಗೊತ್ತಿಲ್ಲ. ಒಂದು ಶಕ್ತಿ ಇದೆ ಸರಿ, ರೂಪ ಯಾರಿಗ್ ಗೊತ್ತು? ಮತ್ತು ರೂಪ ನಾನು ಎಲ್ಲಿ ನೋಡ್ಲಿ? ಒಂದು ವಿಗ್ರಹದಲ್ಲಿ ನೋಡ್ಬೋದು, ಇನ್ನೊಂದು ಎಲ್ಲಿ ನೋಡ್ಲಿ? ನನಗೇನು ಕಾಣಿಸುತ್ತೆ? ನೀವುಗಳು ಕಾಣಿಸ್ತೀರ. ಪ್ರಕೃತಿ ಇದು ಕಾಣಿಸುತ್ತೆ ನನಗೆ. ಎಸ್ ಸರ್, ಬಹಳಷ್ಟು ಸಂತೋಷ ಆಯಿತು ಸರ್. ನಮ್ಮ ಸುಮನ್ ಟಿವಿ ಕನ್ನಡಗೆ ನೀವು ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ಬಿ ಹ್ಯಾಂಡ್ಸಮ್ ಸರ್, ಬಿ ಹ್ಯಾಪಿ ಸರ್. ಒಳ್ಳೆಯ ಚಿತ್ರಗಳಲ್ಲಿ ಇನ್ನೂ ನಾವು ನಿಮ್ಮನ್ನು ನೋಡ್ತಾ ಇರಬೇಕು ಸರ್. ಜೊತೆಗೆ ಸಮಾಜ ಸೇವೆ, ಸ್ವಚ್ಛತೆ ಅಭಿಯಾನಕ್ಕೆ ಬಹಳಷ್ಟು ಒಳ್ಳೇದಾಗಲಿ ಸರ್. ನಾವು ಮುಂದಿನ ಜನಪ್ರತಿನಿಧಿಯಾಗಿ ನಿಮ್ಮನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜಾ. ಥ್ಯಾಂಕ್ ಯು. ವೀಕ್ಷಕರು, ಇದುವರೆಗೂ ನೋಡಿದ್ರಲ್ಲ, ಖಂಡಿತವಾಗ್ಲೂ ಸಹ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.